ಭೂಕೋಶ ಚಾನೆಲ್ಗೆ ಸುಸ್ವಾಗತ. ಈ ಯುದ್ಧದಲ್ಲಿ ಪಕ್ಷಿಗಳ ವಿರುದ್ಧ ಸರ್ಕಾರ ತನ್ನ ಸೇನೆಯನ್ನೇ ಇಳಿಸುತ್ತೆ. ಇದು ನಿಮಗೆ ಅಚ್ಚರಿ ಅನಿಸ್ಬೋದು, ಆದರೆ ನಿಜವಾದ ಘಟನೆ. ಇದು ಆಸ್ಟ್ರೇಲಿಯಾದಲ್ಲಿ ನಡೆದ ಗ್ರೇಟ್ ಎಮು ಯುದ್ಧ. ಅದು 1981 ಕಾಲ. ವಿಶ್ವಯುದ್ಧ ಮುಗಿದು ಸ್ವಲ್ಪ ದಿನಗಳು ಕಳೆದಿರುತ್ತೆ. ವಿಶ್ವಯುದ್ಧದಲ್ಲಿ ಫ್ರಾನ್ಸ್, UK, ರಷ್ಯಾ, US, ಇಟಲಿ ಒಂದು ಗುಂಪಲ್ಲಿದ್ದರೆ ಮತ್ತೊಂದು ಗುಂಪಲ್ಲಿ ಜರ್ಮನಿ, ಆಸ್ಟ್ರೇಲಿಯಾ, ಹಂಗೇರಿ, ಒಟೋಮನ್ ಎಂಪೈರ್ ಇರ್ತವೆ. ಆ ಯುದ್ಧದಲ್ಲಿ ಮೊದಲನೇ ಗುಂಪು ಅಂದರೆ UK, ಫ್ರಾನ್ಸ್, US, ಇಟಲಿ, ಜಪಾನ್ ಜಯ ಸಾಧಿಸುತ್ತೆ. ಎಲ್ಲ ರಾಷ್ಟ್ರಗಳ ಸೈನಿಕರು ತಮ್ಮ ತಮ್ಮ ರಾಷ್ಟ್ರಗಳಿಗೆ ಹಿಂದಿರುಗ್ತಾರೆ. ಆಗ ಆಸ್ಟ್ರೇಲಿಯಾ ಸರ್ಕಾರ ಯುದ್ಧದಿಂದ ಹಿಂತಿರುಗಿದ ಸೈನಿಕರಿಗೆ ಕೃಷಿ ಭೂಮಿನ ಉಡುಗೊರೆ ಕೊಡುತ್ತೆ. ಸೈನಿಕರು ರೈತರಾಗ್ತಾರೆ, ಒಂದು ನೆಮ್ಮದಿ ಜೀವನ ಕಟ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಆ ರೈತರೆಲ್ಲ ಗೋಧಿ ಬೆಳೆಯನ್ನು ಬೆಳ್ಕೊಂಡು ಆರಾಮಾಗಿರ್ತಾರೆ. ಆದರೆ ಅಚಾನಕ್ಕಾಗಿ ಒಂದು ಸಮಸ್ಯೆ ಶುರು ಆಗುತ್ತೆ. 1929ರಲ್ಲಿ ವಾಲ್ ಸ್ಟ್ರೀಟ್ ಷೇರುಪೇಟೆ ಕ್ರ್ಯಾಶ್ ಆಗುತ್ತೆ, ಜಗತ್ತನ್ನೇ ಕದಲಿಸುತ್ತೆ. ಇದರ ಪರಿಣಾಮ ಗ್ರೇಟ್ ಡಿಪ್ರೆಷನ್ ಶುರುವಾಗುತ್ತೆ. ಆಸ್ಟ್ರೇಲಿಯಾ ಮೇಲೂ ಒಂದು ದೊಡ್ಡ ಪರಿಣಾಮ ಬೀರುತ್ತೆ. ಆಸ್ಟ್ರೇಲಿಯಾದಲ್ಲಿ ಆ ಸಮಯಕ್ಕೆ ಗೋಧಿಯ ಬೇಡಿಕೆ ಜಾಸ್ತಿ ಆಗಿರುತ್ತೆ. ಅದಕ್ಕೆ ತಕ್ಕಂತೆ ಈ ರೈತರಿಗೆ ಆಸ್ಟ್ರೇಲಿಯಾ ಸರ್ಕಾರ ಗೋಧಿ ಬೆಳೆನ ಜಾಸ್ತಿ ಮಾಡೋದಕ್ಕೆ ಹೇಳಿರ್ತಾರೆ. ಅದಕ್ಕೆ ತಕ್ಕಂತೆ ಇವರು ಕೂಡ ಗೋಧಿ ಬೆಳೆಯನ್ನು ಜಾಸ್ತಿ ಬೆಳೀತಾರೆ. ಆದರೆ ಸರ್ಕಾರದ ಲೆಕ್ಕಾಚಾರ ಎಲ್ಲ ಉಲ್ಟಾ ಆಗುತ್ತೆ, ಗೋಧಿಗೆ ಬೇಡಿಕೆ ಕಮ್ಮಿ ಆಗುತ್ತೆ. ಆಗ ಈ ರೈತರು ಗೋಧಿ ಬೆಳೆನ ನಿಲ್ಲಿಸಿ ವಿಧವಾದ ಬೆಳೆ ಬೆಳೆಯೋಕ್ಕೆ ಶುರು ಮಾಡ್ತಾರೆ. ಈ ಬೆಳೆಗಳು ಬೆಳೆಯೋದ್ರಿಂದ ರೈತರಿಗೆ ಒಂದು ದೊಡ್ಡ ಆಪತ್ತೆ ಕಾತಿತ್ತು ಅಂತ ಗೊತ್ತಿರಲಿಲ್ಲ. ಸುಮಾರು 20,000 ಎಮ್ಮುಗಳು ಇವ್ರ ಜಮೀನ್ ಮೇಲೆ ದಾಳಿ ಮಾಡ್ತವೆ. ಅವ್ರು ಬೆಳೆದಿರೋ ಬೆಳೆಗಳನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡ್ತವೆ. ಎಮ್ಮುಗಳು ಅಂದರೆ ಏನು ಗೊತ್ತಾ? ಅದು ಒಂದು ವಿಧವಾದ ಪಕ್ಷಿ. 5ರಿಂದ 6.5 ಅಡಿ ಎತ್ತರ ಇರುತ್ತೆ, 55 kg ತನಕ ತೂಕ ಇರುತ್ತೆ. ಹಾರಕ್ಕೂ ಬರಲ್ಲ, ಆದರೆ 50 ಕಿಲೋಮೀಟರ್ ವೇಗದಲ್ಲಿ ಓಡುತ್ತೆ. ಹಿಡಿಯೋದಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು. ತನ್ನ ಸಂತಾನೋತ್ಪತ್ತಿ ಸಮಯದಲ್ಲಿ ಎಮ್ಮುಗಳು ತುಂಬ ಕಮ್ಮಿ ತಿಂತವೆ, ಕೆಲವು ಸತಿ ತಿನ್ನೋದೇ ನಿಲ್ಲಿಸ್ಬಿಡ್ತವೆ. ಹೀಗಾಗಿ ಅವುಗಳ ಸಂತಾನೋತ್ಪತ್ತಿ ಮುಗಿಯೋ ಹೊತ್ತಿಗೆ ತುಂಬ ಹಸ್ಕೊಂಡಿರ್ತವೆ. ಕರಾವಳಿ ಕಡೆ ಒಳ್ಳೆ ಬೆಳೆ ಬೆಳೀತಾರೆ, ಹೀಗಾಗಿ ಅವುಗಳು ಅದನ್ನು ಹುಡ್ಕೊಂಡೋಗುತ್ತವೆ. ಆ ಸೈನಿಕರು ಬೆಳೆ ಬೆಳೆದಿರೋದು ಈ ಕರಾವಳಿ ಜಾಗದಲ್ಲೇನೆ. ಆ 20,000 ದೈತ್ಯ ಪಕ್ಷಿಗಳು ಈ ರೈತರ ಜಾಗನ ತಲುಪುತ್ತವೆ ಮತ್ತು ಹೊಲನೆಲ್ಲ ಹಾಳು ಮಾಡೋಕ್ಕೆ ಶುರು ಮಾಡುತ್ತೆ. ರೈತರು ಇದನ್ನ ನೋಡಿ ಕಂಗಾಲಾಗ್ತಾರೆ ಮತ್ತು ಅವರು ಕೆಲಸ ಮಾಡ್ತಾ ಇದ್ದಂಥ ಸೇನೆಯ ಮೊರೆ ಹೋಗ್ತಾರೆ. 1932 ಅಕ್ಟೋಬರ್ ಅದು ಸರ್ಕಾರದ ಕಡೆಯಿಂದ ಸೈನಿಕರಿಗೆ ಅನುಮತಿ ಸಿಗುತ್ತೆ. ಸೈನಿಕರು ಈ ದೈತ್ಯ ಪಕ್ಷಿಗಳನ್ನ ಹೊಡೆದಾಕಬೇಕು ಅಂತ ಮೈದಾನಕ್ಕೆ ಇಳಿತಾರೆ. ಇದು ಇತಿಹಾಸದಲ್ಲಿ ಒಂದು ವಿಚಿತ್ರವಾದ ಯುದ್ಧ ಅಂತಲೇ ಹೇಳ್ಬೋದು. ಅದು ಸರ್ಕಾರದ ಕಡೆಯಿಂದನೇ ಅಧಿಕೃತವಾಗಿ ಘೋಷಣೆಯಾದಂಥ ಯುದ್ಧ. ಅದು ಎಮ್ಮುಗಳ ವಿರುದ್ಧ. ಅದು ನವೆಂಬರ್ 2, 1932. ಯುದ್ಧದ ಮೊದಲನೇ ದಿನ ಸೈನಿಕರೆಲ್ಲ ಅಂದ್ಕೊಂಡಿರ್ತಾರೆ ಅದು ದೈತ್ಯ ಪಕ್ಷಿ, ಓಡೋದಕ್ಕಾಗಲ್ಲ, ತುಂಬ ಸುಲಭವಾಗಿ ಬೇಟೆಯಾಡ್ಬೋದು ಅಂತ. ಆದರೆ ಅಲ್ಲಾಗಿದ್ದೇ ಬೇರೆ. ಮೊದಲನೇ ಸುತ್ತಿನ ಗುಂಡನ್ನು ಹಾರಿಸ್ತಾರೆ, ಆದರೆ 20,000 ಪಕ್ಷಿ ಇರೋ ಜಾಗದಲ್ಲಿ ಒಂದು ಪಕ್ಷಿ ಕೂಡ ಸಾಯಲ್ಲ. ಗುಂಡಿನ ಶಬ್ದ ಕೇಳ್ತಾ ಇದ್ದಂಗೆ ಪಕ್ಷಿಗಳೆಲ್ಲ ಚೆದರೋಗ್ತಾ ಇದ್ರು. ದಿನ ಕಳೆಯೋ ಹೊತ್ತಿಗೆ ಹಾಗೋ ಹೀಗೋ ಮಾಡಿ ಸೈನಿಕರು ಬರೀ 12 ಪಕ್ಷಿನ ಹೊಡೆದಾಕ್ತಾರೆ. ಮಾರನೇ ದಿವಸ ಪಕ್ಷಿಗಳನ್ನ ಹೊಡೆದಾಕ ಕೊಟ್ಟ ಸೈನಿಕರಿಗೆ ಒಂದು ಅಚ್ಚರಿ ಎದುರಾಗಿರುತ್ತೆ. ಆಗ ಆ ಸೈನಿಕರೆಲ್ಲ ಹೋಗಿ ತಮ್ಮ ಮೇಜರ್ಗೆ ಒಂದು ವಿಷಯ ಮುಟ್ಟಿಸ್ತಾರೆ. ಅದೇನಪ್ಪ ಅಂದರೆ ಎಮ್ಮುಗಳು ತಮ್ಮದೇ ಆದಂಥ ತಂತ್ರನ ರೂಪಿಸ್ಕೊಂಡ್ಬಿಟ್ಟಿರ್ತವೆ. ಆ ಸೈನಿಕರು ಹೇಳ್ತಾ ಹೋಗ್ತಾರೆ, ಪ್ರತಿ ಗುಂಪು ಒಬ್ಬ ನಾಯಕ ಇರ್ತಾನೆ. ಎತ್ತರವಾದ ಒಂದು ಎಮ್ಮು ಕಾವಲು ನಿಂತಿರುತ್ತೆ. ಸೈನಿಕರು ಹತ್ರ ಬಂದ ತಕ್ಷಣ ನಾಯಕ ಅಪಾಯದ ಸೂಚನೆ ಕೊಡುತ್ತೆ. ದೊಡ್ಡ ಗುಂಪು ಚಿಕ್ಕ ಚಿಕ್ಕ ಗುಂಪುಗಳಾಗಿ ವಿಭಜನೆ ಆಗುತ್ತೆ. ವಿಭಜನೆ ಆಗಿರೋ ಸಣ್ಣ ಸಣ್ಣ ಗುಂಪುಗಳು ಒಂದೊಂದು ದಿಕ್ಕು ಹಿಡಿದು ಹೊಡೋಗ್ತವೆ. ಈ ಥರ ಆದಾಗ ಸೈನಿಕರಿಗೆ ಗುಂಡು ಹೊಡೆಯೋಕ್ಕೆ ಅಸಾಧ್ಯ ಆಗೋಗುತ್ತೆ. ಅವುಗಳು ನಿಜವಾಗ್ಲೂ ಮಿಲಿಟರಿ ಸ್ಟ್ರಾಟಜಿ ಬಳಸ್ತಾ ಇದ್ವು. ಆಗಿನ ಕಾಲಕ್ಕೆ 2 ಲೀವಿಸ್ ಮಿಷಿನ್ ಗನ್, ಅದರಲ್ಲಿ 10,000 ಬುಲೆಟ್ಸ್ನ ಉಪಯೋಗಿಸಿರ್ತಾರೆ. ಆದರೂ ಏನೂ ಉಪಯೋಗಕ್ಕೆ ಬರಲ್ಲ. ಏನೂ ಉಪಯೋಗವಾಗದ ಕಾರಣ ಸರ್ಕಾರ ಈ ಒಂದು ಕಾರ್ಯಾಚರಣೆಯನ್ನು ನಿಲ್ಲಿಸಬೇಕು ಅಂತ ತಾಕೀತು ಮಾಡುತ್ತೆ. ಆಸ್ಟ್ರೇಲಿಯಾ ಸರ್ಕಾರ 1932 ಡಿಸೆಂಬರ್ ಆರಂಭದ ವೇಳೆಗೆ ಅಧಿಕೃತವಾಗಿ ಒಪ್ಕೊಳ್ಳುತ್ತೆ ದ ಗ್ರೇಟ್ ಎಮು ಯುದ್ಧದಲ್ಲಿ ಸರ್ಕಾರ ಸೋತಿದೆ ಅಂತ.
ಈ ವಿಚಿತ್ರ ಯುದ್ಧ ಒಂದು ದಂತಕಥೆಯಾಗಿ ನಿಂತಿದೆ. ಇನ್ನಷ್ಟು ಇಂಥ ನಿಜ ಕಥೆಗಳಿಗಾಗಿ